ಆರೋಗ್ಯಕರವಾಗಿರುವಂತಹ ಬಸಳೆ ಸೊಪ್ಪನ್ನು ಉಪಯೋಗಿಸಿ ಆಲ್ರೆಡಿ ನಾನು 2-3 ರೀತಿಯ ಹುಳಿಯನ್ನು ತೋರಿಸಿದ್ದೇನೆ. ಇವತ್ತು ನಾನು ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ ಬಸಳೆ ಸೊಪ್ಪಿನ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ತುಂಬ ಸುಲಭವಾಗಿ ಮಾಡುವಂತಹ ಹುಳಿ ವಿಶಿಷ್ಟವಾದಂತಹ ರುಚಿಯಲ್ಲಿರುತ್ತೆ. ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ದಂಟನ್ನು ಬಿಡಿಸಿ ಸೊಪ್ಪನ್ನು ಮಾತ್ರ ನಾನು ತೊಳೆದು ಇಟ್ಕೊಂಡಿದ್ದೀನಿ. ತೊಗೊಂಡಿರುವಂತಹ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಹುಳಿಗೆ ತುಂಬ ದೊಡ್ಡದಾಗಿ ಹಾಕಿಬಿಟ್ರೆ ಅದು ಬೇಳೆ ಒಟ್ಟಿಗೆ ಹೊಂದಿಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಆದಷ್ಟು ಸಣ್ಣದಾಗಿ ಸೊಪ್ಪನ್ನು ಹೆಚ್ಕೋಬೇಕಾಗತ್ತೆ. ಎಳೆಯ ದಂಟಿದ್ರೆ ಸೊಪ್ಪಿನೊಟ್ಟಿಗೆ ನಾವು ಅದನ್ನು ಸಹ ತಗೊಳ್ಬೋದು. ಬಲತಿದ್ರೆ ಬೇಡ. ಎಳೆಯ ದಂಟಿದ್ರೆ ಅದನ್ನು ನಾರನ್ನು ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿ ನಾನು ದಂಟನ್ನು ಸಹ ಬಿಡಿಸಿ ಇಟ್ಕೊಂಡಿದ್ದೇನೆ. ಇದರ ಒಟ್ಟಿಗೆ ನಾನು ಹಲಸಿನ ಹಣ್ಣಿನ ಬೀಜವನ್ನು ತಗೊಂಡಿದ್ದೇನೆ. ಸಾಮಾನ್ಯವಾಗಿ ಹಣ್ಣನ್ನು ತಿಂದು ನಾವು ಬೀಜವನ್ನು ಬಿಸಾಕ್ತೀವಿ, ಆದರೆ ತುಂಬ ರುಚಿಯಾಗಿರುತ್ತೆ ಇದರಿಂದ ಹುಳಿ ಮಾಡಿದ್ರೆ. ಮೇಲ್ಗಡೆ ಈ ರೀತಿ ಬಿಳಿಯ ಸಿಪ್ಪೆ ಇರುತ್ತಲ್ಲ, ಅದನ್ನು ನೀವು ತೆಕ್ಕೋಬೇಕಾಗತ್ತೆ. ಬಿಸಿಲಿನಲ್ಲಿ ಒಣಗಿಸಿದ್ರೆ ಅದು ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ಈಗ ಕುಕ್ಕರಿಗೆ 1 ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ಹಾಕಿ 2 ಸಲ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿದ್ದೇನೆ. ಮತ್ತು ನಾನು ತೊಗೊಂಡಿರುವಂತಹ ಹಲಸಿನ ಹಣ್ಣಿನ ಬೀಜವನ್ನು ಸಹ ಬೇಳೆ ಒಟ್ಟಿಗೆ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣ, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 5-6 ವಿಷಲ್ ಬೇಯಿಸ್ಕೋಬೇಕಾಗತ್ತೆ. ಹಲಸಿನ ಹಣ್ಣಿನ ಬೀಜ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಬೇಳೆ ಒಟ್ಟಿಗೆ ಸೊಪ್ಪನ್ನು ಬೇಯಿಸಲಿಕ್ಕೆ ಹಾಕ್ತಾ ಇಲ್ಲ. ಸೊಪ್ಪನ್ನು ಈ ರೀತಿ ಪಾತ್ರೆಯಲ್ಲೇ ನಾನು ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಯಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ನಲ್ಲೆಲ್ಲ ಬೇಳೆ ಒಟ್ಟಿಗೆ ಬಸಳೆ ಸೊಪ್ಪು ಹಾಕಿ ಕೂಗಿಸ್ಬಿಟ್ರೆ ಅದಷ್ಟು ರುಚಿಯಾಗಿರೋದಿಲ್ಲ. ದಂಟನ್ನು ಸಹ ಹಾಕಿ ಬೇಯೋದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬೇಯುವಾಗಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಬೆಲ್ಲವನ್ನು ಸಹ ಹಾಕ್ತಾ ಇದ್ದೀನಿ. ಉಪ್ಪು ಬೆಲ್ಲವನ್ನು ಹಾಕಿ ನಾವು ಸೊಪ್ಪು ಬೇಯೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊಪ್ಪು ತುಂಬ ಬೇಗನೆ ಬೆಂದ್ಬಿಡುತ್ತೆ. ಅದರಲ್ಲೂ ಬಸಳೆ ಸೊಪ್ಪಂತೂ ಜಸ್ಟ್ 1-2 ಕುದಿಗೆಲ್ಲ ಬೆಂದ್ಬಿಡುತ್ತೆ. ಇದು ಬೇಯೋದ್ರೊಳಗೆ ನಾವು ಈ ಕಡೆ ಬೇಯಿಸ್ಲಿಕ್ಕಿಟ್ಟಂತಹ ಬೇಳೆ ಮತ್ತು ಹಲಸಿನ ಹಣ್ಣಿನ ಬೀಜ ಸಹ ಬೆಂದಿದೆಯಾ ನೋಡೋಣ. ನೋಡಿ, ಇದು ಹದವಾಗಿ ಬೆಂದಿದೆ. ಹಲಸಿನ ಹಣ್ಣಿನ ಬೀಜವನ್ನು ಒಂದನ್ನು ಚೆಕ್ ಮಾಡಿ ನೋಡಿ. ನಿಮಗೆ ಸಾಫ್ಟಾಗಿ ಆಗಿರಬೇಕು. ಅದು ನೋಡಿ, ಮುಟ್ಟಿದ್ರೆ ಈ ರೀತಿ ಪುಡಿ ಆಗಬೇಕು. ಇಷ್ಟು ಸಾಫ್ಟಾಗಿ ಆದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಗೊತ್ತಾ ಫ್ರೆಂಡ್ಸ್, ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಖಂಡಿತ ಹಣ್ಣನ್ನು ತಂದಾಗ ಬೀಜವನ್ನು ಬಿಸಾಕಬೇಡಿ. ರೆಸಿಪಿ ಟ್ರೈ ಮಾಡಿ ನೋಡಿ. ಈಗ ಮಸಾಲೆಗೆ 1/2 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 1 ಚಮಚದಷ್ಟು ಧನಿಯಾ ಬೀಜ, 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ 4-5 ಬ್ಯಾಡಗಿ ಮೆಣಸನ್ನು ಹಾಕಿ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ನಾವು ಇಲ್ಲಿ ಮಸಾಲೆಯನ್ನು ಹುರಿಯೋದಿಲ್ಲ, ಎಲ್ಲದನ್ನು ಹಸಿದಾಗೆ ಹಾಕೋದು. 1 ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ನಾನು ನುಣ್ಣಗೆ ಇದನ್ನು ರುಬ್ಕೊಂಡು ಬರ್ತೀನಿ. ಹಸಿ ಮಸಾಲೆಯೊಂದಿಗೆ ಈ ಹುಳಿ ತುಂಬ ರುಚಿಯಾಗಿರುತ್ತೆ. ನುಣ್ಣಗೆ ಹರ್ಕೊಂಡು ಬಂದಾಯಿತು. ನೋಡಿ, ನಾವು ಈ ಕಡೆ ಸೊಪ್ಪು ಏನು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಸಹ ಹದವಾಗಿ ಬೆಂದಿದೆ. ದಂಟು ಸಹ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಈ ಹುಳಿ ಅನ್ನದೊಟ್ಟಿಗೆ, ರಾಗಿ ಮುದ್ದೆ ಒಟ್ಟಿಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬಸಳೆ ಸೊಪ್ಪು ಮತ್ತು ಹಲಸಿನ ಹಣ್ಣಿನ ಬೀಜ ಏನಿದೆ ಅದು ಒಳ್ಳೆ ಕಾಂಬಿನೇಷನ್. ಈಗ ಬೆಂದಿರುವಂತಹ ಬೇಳೆ ಮತ್ತು ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹುಳಿಯ ಹದಕ್ಕೆ ಇದನ್ನು ತಂದ್ಕೊತೀನಿ. ತುಂಬ ತೆಳುವಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ ಇದು. ಇವಾಗ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ನಾನು ನೋಡಿ ಈ ಹದದಲ್ಲಿ ಹುಳಿಯನ್ನು ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ಕುದ್ದ ಮೇಲೆ ಇನ್ನೂ ಸಹ ಗಟ್ಟಿ ಆಗತ್ತೆ. ಎಲ್ಲದನ್ನು ನಾವಿಲ್ಲಿ ಹಸಿದಾಗಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ. ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. 2-3 ಕುದಿ ಬರಬೇಕು. ಇದು 5-6 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ.
ಹುಳಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ನಾನಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೇನೆ. ಸಾಮಾನ್ಯವಾಗಿ ಈ ಹುಳಿಗೆ ನಾವು ಕೊಡೋದು ಬೆಳ್ಳುಳ್ಳಿಯ ಒಗ್ಗರಣೆ. ಇಲ್ಲಿ ನೀವು ತಿನ್ನಲ್ಲ ಅಂತ ಅಂದರೆ ಖಂಡಿತ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಕೊಡ್ಬೋದು, ತೊಂದರೆ ಇಲ್ಲ. ಈಗ ನಾನು 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಒಂದು 5-6 ಎಸಳು ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದು ಒಳ್ಳೆ ಪರಿಮಳ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕುದಿಸಿದಂಥ ಹುಳಿಗೆ ಕೊಡೋದು. ಒಗ್ಗರಣೆಯನ್ನು ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಹಲಸಿನ ಬೇಳೆ ಮತ್ತು ಬಸಳೆ ಸೊಪ್ಪನ್ನು ಹಾಕಿ ಮಾಡಿದಂತಹ ಹುಳಿ ತಯಾರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ತುಂಬ ಸುಲಭ ಇದೆ. ಮಸಾಲೆ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬಿಸಿ ಬಿಸಿ ಅನ್ನವನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈ ಹುಳಿಯನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆಯಿಂದ 1 ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.